ಫ್ಲೈಟ್ನಲ್ಲೂ ಆರ್ಸಿಬಿಯ ಕ್ರೇಜ್. ಆರ್ಸಿಬಿಗೆ ವಿಮಾನದಲ್ಲೇ ಜೈಕಾರ. ಈ ಸಲ ಕಪ್ ನಮ್ದೇ ಅಂತ ಘೋಷಣೆಯನ್ನ ಕೂಗಿದ್ದಾರೆ. ಸೊ ಹೇಗಿತ್ತು ಆ ಜೋಶ್ ನೋಡ್ತಾ ಹೋಗೋಣ. ಈ ಸಲ ಕಪ್ ನಮ್ದೇ ಅನ್ನುವ ಜೋಶ್ ಜಿಮ್ಮಲ್ಲಿ ಮಾತ್ರ ಅಲ್ಲ, ಸ್ಟೇಡಿಯಂನಲ್ಲಿ ಮಾತ್ರ ಅಲ್ಲ, ದೇವಸ್ಥಾನದಲ್ಲಿ ಮಾತ್ರ ಅಲ್ಲ, ಫ್ಲೈಟಲ್ಲೂ ಕೂಡ ಇತ್ತು. ದೇವಸ್ಥಾನದಲ್ಲೂ ಆರ್ಸಿಬಿ, ಜಾತ್ರೆಯಲ್ಲೂ ಆರ್ಸಿಬಿ, ಆಫೀಸ್ಗಳಲ್ಲೂ ಆರ್ಸಿಬಿ, ಜಿಮ್ಮಲ್ಲೂ ಆರ್ಸಿಬಿ, ಎಲ್ಲೆಲ್ಲೂ ಆರ್ಸಿಬಿ. ಈ ಸಲ ಕಪ್ ನಮ್ದೇ ಅಂತ ಘೋಷಣೆಗಳನ್ನು 18 ವರ್ಷದಿಂದ ಕೂಗ್ತಾ ಇದ್ವಿ. ಈಗಲೂ ಕೂಡ ಅದನ್ನೇ ಹೇಳ್ತಾ ಇದ್ದೀವಿ. ಆ್ಯಂಡ್ ಈ ಸಲ ಕಪ್ ನಮ್ದೇ ಅನ್ನುವ ಕಾನ್ಫಿಡೆನ್ಸ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ರಾಜ್ಯದಲ್ಲಿ. ಗ್ಯಾರಂಟಿ ಈ ಸಲ ಕಪ್ ನಮ್ದೇ ಅಂತ ಇದ್ದಾರೆ. ಓಕೆ, ಇದೀಗ ಎಲ್ಲ ಸೆಲೆಬ್ರಿಟಿಗಳು ಕೂಡ ವಿಶ್ ಮಾಡ್ತಾ ಇದ್ದಾರೆ. 18 ವರ್ಷಗಳ ಕನಸು ಈಗ ನನಸಾಗಲಿ, ಮತ್ತು ಒಳ್ಳೆ ಫ್ರೇಮ್ ಇದೆ, ಈ ಸಲ ಒಳ್ಳೆ ಟೀಮ್ ಇದೆ ಅಂತ ಹೇಳ್ತಾ ಇದ್ದಾರೆ. ಕೊಹ್ಲಿಗಾಗಿ RCB ಗೆಲ್ಲಬೇಕು ಅಂತ ಹೇಳೋರು ಇದ್ದಾರೆ. ಗೆಲುವು ಈ ಸಲ ಏನಾದರೂ ಆಗಲಿ ನಮ್ಮದೇ ಆಗಬೇಕು, ತಂಡದ ಸಂಯೋಜನೆ ಸಖತ್ತಾಗಿದೆ ಅಂತ ಕೇಳೋರು ಇದ್ದಾರೆ. ಇದೊಂದು ರೀತಿ ಯುದ್ಧದ ರೀತಿ ನಾವು ಭಾವಿಸ್ತಾ ಇದ್ದೀವಿ. ಯುದ್ಧದಲ್ಲಿ ನಾವೇ ಗೆಲ್ಲಬೇಕು ಅಂತ ನಿರೀಕ್ಷೆ ಮಾಡಿದವರು ಇದ್ದಾರೆ. ಅಂದರೆ ಇದನ್ನು ಎಲ್ಲ ಥರನೂ ನಾವು ನೋಡ್ತಾ ಇದ್ವಿ. ನೋಡಿ, RCB ಒಂಥರ ಎಮೋಷನ್ ಇದ್ದಂಗೆ. ನಮಗೆ ದೇವಸ್ಥಾನಕ್ಕೆ ಹೋಗಿ ನಮ್ಮ ಬಗ್ಗೆ ಕೇಳ್ಕೊಳ್ಳೋರು ನಾವು. ಇವತ್ತು ಹೋಗಿ RCB ಗೆಲ್ಲೇಬೇಕು ಅಂತ ಲೆಟರ್ನ ಬರೆದಾಕ್ತಾರೆ. ಬಾಳೆಹಣ್ಣಲ್ಲಿ ಈ ಸಲ ಕಪ್ ನಮ್ಮದೇ ಅಂತ ಬರೆದಾಕ್ತಾರೆ. ಒಂದು ಪೂಜೆ ಮಾಡಿಸ್ತಾರೆ, ಹರಕೆ ಕಟ್ಕೊಳ್ತಾ ಇದ್ದಾರೆ, ಅರ್ಚನೆ ಮಾಡಿಸ್ತಾ ಇದ್ದಾರೆ. ಅದನ್ನೇ ಹೇಳಿದ್ನಲ್ಲ, ಒಂಥರ ಬಹಳ ಭಾವನಾತ್ಮಕವಾಗಿ ನಂಟಿದೆ RCB ಜೊತೆಗೆ ಕರ್ನಾಟಕಕ್ಕೆ.